ನಮಸ್ಕಾರ. ನಮ್ಮ ಇಂದಿನ ಈ ಆಳವಾದ ಅವಲೋಕನಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಮಾತಾಡ್ತಿರೋದು ಒಂದು ಆ, ಬಹಳ ಶಕ್ತಿಶಾಲಿ ಪುಸ್ತಕದ ಬಗ್ಗೆ. ವಿಕ್ಟರ್ ಫ್ರಾಂಕಲ್ ಅವರ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್, ಅಂದ್ರೆ ಮನುಷ್ಯನ ಅರ್ಥದ ಹುಡುಕಾಟ. ಹೌದು. ಇದು ಕೇವಲ ಒಂದು ಪುಸ್ತಕ ಅಲ್ಲ. ಇದು ಮನುಷ್ಯನ ಒಳಗಿನ ಒಂದು ಅದಮ್ಯ ಚೇತನದ ಕಥೆ. ಫ್ರಾಂಕಲ್ ಒಬ್ಬ ಮನೋವೈದ್ಯ. ಅವರು ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಅನುಭವಿಸಿದ್ದನ್ನೇ ಆಧರಿಸಿ ಬರೆದದ್ದು. ಹೌದು. ಹಾಗೆ ಅವರ ಆ ಲೋಗೋಥೆರಪಿ ಅನ್ನೋ ಸಿದ್ಧಾಂತ ಇದೆಯಲ್ಲ, ಅದರ ಬಗ್ಗೆನೂ ಮಾತಾಡೋಣ. ಖಂಡಿತ. ನಮ್ಮ ಚರ್ಚೆ ಇವತ್ತು ಮುಖ್ಯವಾಗಿ ಅದರ ಸುತ್ತಲೇ ಇರುತ್ತೆ. ಸರಿ, ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಅಂದ್ರೆ ಫ್ರಾಂಕಲ್ ಅವರ ಆ ಕಠಿಣ ಅನುಭವಗಳ ಮೂಲಕ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ಜೀವನದಲ್ಲಿ ಅರ್ಥವನ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ನೋಡೋದು. ಆರಂಭಿಸೋದಾದ್ರೆ, ಡಾಕ್ಟರ್ ವಿಕ್ಟರ್ ಫ್ರಾಂಕಲ್ ಅವರು ಆಸ್ಟ್ರಿಯಾದವರು. ತುಂಬಾ ಪ್ರತಿಭಾವಂತ ಮನೋವೈದ್ಯ, ನರವಿಜ್ಞಾನಿ ಕೂಡ. ಆದ್ರೆ 1942ರಲ್ಲಿ ಏನಾಯಿತು ಅಂದ್ರೆ, ನಾಜಿಗಳು ಅವರ ಇಡೀ ಕುಟುಂಬವನ್ನ, ಅಂದ್ರೆ ಅವರ ತಂದೆ ತಾಯಿ, ಸಹೋದರ ಮತ್ತೆ ಅವರ ಗರ್ಭಿಣಿ ಪತ್ನಿ ಎಲ್ಲರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕಳಿಸಿದ್ರು. ಅಯ್ಯೋ. ಹೌದು. ಬಹಳ ದುರಂತ ಅಂದ್ರೆ, ಕೊನೆಗೆ ಆ ನರಕದಿಂದ ಬದುಕುಳಿದಿದ್ದು ಫ್ರಾಂಕಲ್ ಒಬ್ರೇ. ಅವರು ಸುಮಾರು 3 ವರ್ಷ ಆಶ್ವಿಟ್ಸ್, ಡಚಾವ್ ಈ ತರದ ಭಯಾನಕ ಕ್ಯಾಂಪ್ಗಳಲ್ಲಿ ಕಳೆದ್ರು ಅಂತ ಕೇಳಿದ್ದೀನಿ. ಹೌದು. ಮತ್ತೆ ನೋಡಿ, ಯುದ್ಧ ಮುಗಿದು ಅವರು ಬಿಡುಗಡೆ ಆದ ಕೇವಲ 9 ದಿನಗಳಲ್ಲಿ ಈ ಪುಸ್ತಕದ ಮೊದಲ ಡ್ರಾಫ್ಟ್ ಬರೆದು ಮುಗಿಸಿದ್ರಂತೆ. ಅಬ್ಬಾ, 9 ದಿನದಲ್ಲಿ ಅವರ ಮನಸ್ಸಲ್ಲಿ ಎಷ್ಟೊಂದು ಹೇಳಬೇಕಾದ ವಿಷಯಗಳು ತುಂಬಿತ್ತೋ ಏನೋ. ನಿಜಕ್ಕೂ. ಅದಕ್ಕೆ ಈ ಪುಸ್ತಕ ಕೇವಲ ಒಂದು ಆತ್ಮಕಥೆಯಾಗಿ ಉಳಿಲಿಲ್ಲ. ಲಕ್ಷಾಂತರ ಕಾಪಿ ಸೇಲ್ ಆಯ್ತು. ಅದೆಷ್ಟೋ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಯ್ತು. ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ಅದು ಸ್ಫೂರ್ತಿ, ಒಂದು ದಾರಿದೀಪ. ಸರಿ, ಹಾಗಾದ್ರೆ ಆ ಕ್ಯಾಂಪ್ಗಳ ಕರಾಳ ವಾಸ್ತವಕ್ಕೆ ಸ್ವಲ್ಪ ಹೋಗೋಣ. ಫ್ರಾಂಕಲ್ ಬರೀತಾರೆ, ಅಲ್ಲಿಗೆ ಬಂದ ತಕ್ಷಣ ಕೈದಿಗಳ ಎಲ್ಲವನ್ನೂ ಕಿತ್ಕೊಳ್ತಿದ್ರು ಅಂತ. ಬಟ್ಟೆ, ಅವರ ವಸ್ತುಗಳು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಹೆಸರನ್ನ ಅಳಿಸಿ ಬರೀ ತೋಳಿನ ಮೇಲೆ ಹಚ್ಚೆ ಹಾಕಿದ ಒಂದು ನಂಬರ್ ಅಷ್ಟೇ ಅವರ ಗುರುತಾಗ್ತಿತ್ತು. ಇದರ ಉದ್ದೇಶ ಏನು? ಯಾಕೆ ಹೀಗ್ ಮಾಡ್ತಿದ್ರು? ಇದರ ಉದ್ದೇಶ ಸ್ಪಷ್ಟವಾಗಿತ್ತು. ವ್ಯಕ್ತಿತ್ವವನ್ನೇ ನಾಶ ಮಾಡೋದು. ಒಬ್ಬ ಮನುಷ್ಯನನ್ನ ಅವನ ಇತಿಹಾಸ, ಅವನ ಸಂಬಂಧಗಳು, ಅವನ ಘನತೆ ಎಲ್ಲಾದ್ರಿಂದ ಬೇರ್ಪಡಿಸಿ ಕೇವಲ ಒಂದು ಸಂಖ್ಯೆಯಾಗಿ ಮಾಡೋದು. ಇದೊಂದು ಮಾನಸಿಕ ದಾಳಿಯೂ ಹೌದು. ಅಲ್ಲಿನ ದಿನನಿತ್ಯದ ಜೀವನ ಅಂದ್ರೆ ಹೇಗಿತ್ತು? ಊಹಿಸ್ಕೊಳ್ಳೋಕೂ ಕಷ್ಟ. ಅಂದ್ರೆ ಸತತ ಹಸಿವು, ಚಳಿಗಾಲ ಬಂದ್ರೆ ಮೈ ಕೊರೆಯೋ ಚಳಿಗೆ ಒಂದೇ ಒಂದು ತೆಳು ಬಟ್ಟೆ, ದಿನಕ್ಕೆ 12-14 ಗಂಟೆ ದುಡಿತ, ಅದು ಮೈ ಮುರಿಯೋ ಕೆಲ್ಸ. ಸಣ್ಣ ವಿಶ್ರಾಂತಿಯಷ್ಟೇ. ಸಣ್ಣ ತಪ್ಪು ಮಾಡಿದ್ರೂ ಕ್ರೂರವಾದ ಹೊಡೆತಗಳು, ದಿನಾ ಅವಮಾನ, ಮತ್ತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬೋದು ಅನ್ನೋ ಭಯ ನಿರಂತರವಾಗಿ ಕಾಡ್ತಾ ಇತ್ತು. ಇಂಥದ್ರಲ್ಲಿ ಬದುಕಿ ಉಳಿಯೋದೇ ಒಂದು ಪವಾಡ. ಹೌದು. ಆದ್ರೆ ಫ್ರಾಂಕಲ್ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗುರುತಿಸ್ತಾರೆ. ಯಾರು ಬದುಕುಳಿದ್ರು ಅನ್ನೋದು ಬರೀ ಅವರ ದೈಹಿಕ ಶಕ್ತಿಯ ಮೇಲೆ ನಿಂತಿರ್ಲಿಲ್ಲ ಅಂತ ಹೇಳ್ತಾರೆ. ಹೌದು, ಖಂಡಿತ. ಅದಕ್ಕಿಂತ ಮುಖ್ಯವಾಗಿದ್ದು ಅವರ ಮಾನಸಿಕ ಸ್ಥಿತಿ, ಅವರ ಒಳಗಿನ ಶಕ್ತಿ. ಇದನ್ನ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ದೈಹಿಕವಾಗಿ ಸ್ಟ್ರಾಂಗ್ ಇದ್ದವರಿಗಿಂತ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದವರು ಬದುಕುಳಿದ್ರಾ? ಹೇಗೆ? ಫ್ರಾಂಕಲ್ ಕಂಡುಕೊಂಡಿದ್ದು ಏನಂದ್ರೆ, ಯಾರು ದೈಹಿಕವಾಗಿ ಅಷ್ಟು ಶಕ್ತಿ ಇಲ್ಲದಿದ್ರೂ ಮನಸ್ಸಲ್ಲಿ ಬದುಕೋದಕ್ಕೆ ಒಂದು ಕಾರಣ ಇಟ್ಕೊಂಡಿದ್ರೋ, ಒಂದು ಭವಿಷ್ಯದ ಆಸೆ ಇಟ್ಕೊಂಡಿದ್ರೋ. ಉದಾಹರಣೆಗೆ, ಮನೆಗೆ ವಾಪಸ್ ಹೋಗ್ಬೇಕು, ಹೆಂಡ್ತಿ ಮಕ್ಕಳನ್ನ ನೋಡ್ಬೇಕು, ಅಥವಾ ನಾನ್ ಮುಗಿಸ್ಬೇಕಾದ ಒಂದು ಕೆಲ್ಸ ಇದೆ ಅನ್ನೋ ಒಂದು ಗುರಿ. ಅಂಥವರು ಹೆಚ್ಚು ಕಾಲ ಬದುಕಿದ್ರು. ಓಹೋ. ಇದಕ್ಕೆ ವಿರುದ್ಧವಾಗಿ ದೈಹಿಕವಾಗಿ ಬಹಳ ಗಟ್ಟಿಮುಟ್ಟಾಗಿದ್ರು, ಯಾರು ಭರವಸೆ ಕಳ್ಕೊಂಡು ಇನ್ನು ಜೀವನದಲ್ಲಿ ಏನೂ ಇಲ್ಲ, ಅರ್ಥವೇ ಇಲ್ಲ ಅಂತ ಕುಸಿದು ಹೋದ್ರು, ಅವರು ಬೇಗನ ಸತ್ತೋದ್ರು. ಮಾನಸಿಕವಾಗಿ ಸತ್ತ ಮೇಲೆ ದೈಹಿಕವಾಗಿಯೂ ಬೇಗ ಸಾಯ್ತಿದ್ರು. ಫ್ರಾಂಕಲ್ ಅವರ ಸ್ವಂತ ಅನುಭವದಲ್ಲೂ ಇದಕ್ಕೆ ಪುಷ್ಟಿ ಸಿಗುತ್ತಲ್ವಾ? ಖಂಡಿತವಾಗ್ಲು. ಅವರಿಗೆ ಆ ನರಕದಲ್ಲಿ ಬದುಕೋಕೆ ಶಕ್ತಿ ಕೊಟ್ಟಿದ್ದು ಮುಖ್ಯವಾಗಿ 2 ವಿಷಯಗಳು ಅಂತ ಅವರೇ ಹೇಳ್ತಾರೆ. ಒಂದು, ಯುದ್ಧ ಮುಗಿದ ಮೇಲೆ ತನ್ನ ಪ್ರೀತಿಯ ಹೆಂಡತಿಯನ್ನ ಮತ್ತೆ ಸೇರ್ಲೇಬೇಕು ಅನ್ನೋ ಆಸೆ. ಎರಡನೆಯದು, ಅವರು ಅರೆಸ್ಟ್ ಆಗೋಕೆ ಮುಂಚೆ ಬರೀತಾ ಇದ್ದ ಒಂದು ಸೈಕಾಲಜಿ ಪುಸ್ತಕದ ಹಸ್ತಪ್ರತಿ. ಅದನ್ನ ಹೇಗಾದ್ರೂ ಮಾಡಿ ಮತ್ತೆ ಬರೆದು ಮುಗಿಸ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ. ಈ 2 ಭವಿಷ್ಯದ ಸಾಧ್ಯತೆಗಳೇ ಅವರಿಗೆ ಆ ಯಾಕೆ ಅನ್ನೋ ಕಾರಣವನ್ನ ಕೊಟ್ವು. ಹೌದು. ಅವರು ಒಂದು ಘಟನೆಯನ್ನ ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಒಮ್ಮೆ ತುಂಬಾ ಚಳಿ ಇರೋ ದಿನ
ಕೆಲಸ ಮಾಡ್ತಾ ಸುಸ್ತಾಗಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಅವರ ಹೆಂಡತಿಯ ಮುಖ ಮನಸ್ಸಲ್ಲಿ ಬಂತು ಅಂತ. ಹೌದು. ಆ ಕ್ಷಣ ಅವರಿಗೆ ಅರ್ಥ ಆಗಿದ್ದು, ಪ್ರೀತಿ ಅನ್ನೋದು ಅದು ನೆನಪಿನ ರೂಪದಲ್ಲೇ ಇರಲಿ, ಅದು ಕೂಡ ಬದುಕೋಕೆ, ಕಷ್ಟ ಸಹಿಸೋಕೆ ಎಷ್ಟು ದೊಡ್ಡ ಶಕ್ತಿ ಕೊಡುತ್ತೆ ಅಂತ. ನಮ್ಮ ಒಳಗಡೆ ನಾವು ಏನನ್ನ ಇಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯ. ನಿಜ. ಇಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಷಯ ಇದೆ. ಫ್ರಾಂಕಲ್ ಕೈದಿಗಳ ಮಾನಸಿಕ ಸ್ಥಿತಿಗಳನ್ನ ಒಂದು 3 ಹಂತಗಳಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಮೊದಲನೇ ಹಂತ ಆಘಾತ, ಅಂದ್ರೆ ಶಾಕ್. ಶಾಕ್ ಅಂದ್ರೆ ಕ್ಯಾಂಪ್ಗೆ ಹೊಸ್ತಾಗಿ ಬಂದಾಗ ಅಲ್ಲಿ ನಡೀತಾ ಇರೋದನ್ನ ನಂಬೋಕೆ ಆಗ್ತಿರ್ಲಿಲ್ಲ ಕೈದಿಗಳಿಗೆ. ಇದ್ಯಾವ ಲೋಕಕ್ಕೆ ಬಂದ್ವಿ ಅನ್ನೋ ತರ ಒಂದು ದಿಗ್ಭ್ರಮೆ, ಒಂದು ಅವಿಶ್ವಾಸ, ಏನು ನಡೀತಾ ಇದೆ ಅಂತಲೇ ಗೊತ್ತಾಗದ ಸ್ಥಿತಿ. ಸರಿ. ಆಮೇಲೆ ಎರಡನೇ ಹಂತ, ಅವರು ಅದನ್ನ ಉದಾಸೀನತೆ ಅಥವಾ ಎಪಥಿ ಅಂತ ಕರೀತಾರೆ. ದಿನಗಳು ಕಳೆದಂತೆ ಆ ನಿರಂತರ ನೋವು, ಕ್ರೌರ್ಯಕ್ಕೆ ಒಂಥರ ಒಗ್ಗಿ ಹೋಗ್ತಾರೆ. ಒಗ್ಗಿ ಹೋಗ್ತಾರಾ? ಹೌದು. ಅಂದ್ರೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಕೆ ಅವರ ಭಾವನೆಗಳನ್ನೇ ಮಂಕಾಗಿಸ್ಕೊಳ್ತಾರೆ. ಯಾವುದಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸಲ್ಲ. ಒಂಥರ ಭಾವನಾತ್ಮಕ ನಿರ್ಲಿಪ್ತತೆ. ಸುತ್ತ ಏನ್ ನಡೆದ್ರೂ ತಮ್ಗೇನೂ ಸಂಬಂಧ ಇಲ್ಲ ಅನ್ನೋ ಥರ. ಇದೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ಮಾದ್ರಿ. ಉದಾಸೀನತೆ ಅನ್ನೋದು ಅದು ಬರೀ ಆ ಕ್ಷಣಕ್ಕೆ ಒಂದು ರಕ್ಷಣೆನಾ, ಅಥವಾ ಅದು ಅವರ ವ್ಯಕ್ತಿತ್ವವನ್ನೇ ಬದಲಾಯಿಸ್ತಿತ್ತ? ಫ್ರಾಂಕಲ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಇದೊಂದು ಕಾಂಪ್ಲೆಕ್ಸ್ ಪ್ರಶ್ನೆ. ಫ್ರಾಂಕಲ್ ಪ್ರಕಾರ ಇದು ಮುಖ್ಯವಾಗಿ ಒಂದು ರಕ್ಷಣಾ ತಂತ್ರವೇ. ಆದ್ರೆ ಇದು ತುಂಬಾ ಕಾಲ ಮುಂದುವರೆದ್ರೆ ವ್ಯಕ್ತಿತ್ವದ ಮೇಲೂ ಪರಿಣಾಮ ಬೀರ್ಬೋದು. ಅದಕ್ಕೆ ಅವರು 3ನೇ ಹಂತವನ್ನೂ ಹೇಳ್ತಾರೆ. ಅದ್ಯಾವುದು? ಅದು ಬಿಡುಗಡೆಯಾದ ಮೇಲೆ ಕಾಣಿಸ್ಕೊಳ್ಳೋದು ವ್ಯಕ್ತಿತ್ವಹೀನತೆ ಅಥವಾ ಡಿಪರ್ಸನಲೈಸೇಷನ್. ಅಷ್ಟು ವರ್ಷಗಳ ಆಘಾತ, ಆ ಉದಾಸೀನತೆಯಿಂದ ಹೊರಬಂದು ಮತ್ತೆ ಸಾಮಾನ್ಯ ಜೀವನಕ್ಕೆ ಹೊಂದಿಕೊಳ್ಳೋದು, ಸಣ್ಣ ಸಣ್ಣ ಖುಷಿಗಳನ್ನ ಅನುಭವಿಸೋದು, ಭವಿಷ್ಯದ ಬಗ್ಗೆ ನಂಬಿಕೆ ಇಡೋದು, ಇದೆಲ್ಲ ತುಂಬಾನೇ ಕಷ್ಟ ಆಗ್ತಿತ್ತು. ಎಲ್ಲವೂ ಸುಳ್ಳು, ಕನಸಿನ ತರಹ ಅನ್ಸ್ತಿತ್ತು ಅವರಿಗೆ. ಆ ಭಯಾನಕ ಪರಿಸ್ಥಿತಿ ಇದೆಯಲ್ಲ, ಅದು ಮನುಷ್ಯನ ಒಳಗಿನ 2 ತದ್ವಿರುದ್ಧ ಗುಣಗಳನ್ನ ಹೊರಗೆ ತಂತು ಅಂತ ಫ್ರಾಂಕಲ್ ಬರೀತಾರೆ. ಹೌದು. ಕೆಲವರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಅಂತ ಅತ್ಯಂತ ನೀಚರಾಗಿ, ಸ್ವಾರ್ಥಿಗಳಾಗಿ ನಡ್ಕೊಂಡ್ರು. ಪಕ್ಕದವನ ರೊಟ್ಟಿ ಕದಿಯೋದು, ಅವನಿಗಿಂತ ನಾನೇ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನಿಸೋದು. ಕೆಲವರಂತೂ ನಾಜಿ ಗಾರ್ಡ್ಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ತಮ್ಮ ಜೊತೆಗಿದ್ದವರಿಗೆ ದ್ರೋಹ ಬಗ್ದ್ರು. ಇದು ಒಂದು ಕಡೆ. ಆದ್ರೆ ಅದೇ ಜಾಗದಲ್ಲಿ ಮನುಷ್ಯನ ಅತ್ಯಂತ ಉದಾತ್ತ, ನಿಸ್ವಾರ್ಥ ಗುಣಗಳನ್ನು ಫ್ರಾಂಕಲ್ ನೋಡಿದ್ರು. ತಮ್ಮ ಹತ್ರ ಇದ್ದ ಅಲ್ಪ ಸ್ವಲ್ಪ ಊಟದ ಕೊನೆ ತುಂಡನ್ನ ಇನ್ನೊಬ್ಬ ಹಸಿದವನಿಗೆ ಕೊಡೋರು, ನೋವಲ್ಲಿರೋರಿಗೆ ಧೈರ್ಯ ಹೇಳೋರು, ಸಾಯೋ ಸ್ಥಿತಿಯಲ್ಲಿದ್ದವರ ಪಕ್ಕ ಕೂತು ಸಮಾಧಾನ ಮಾಡೋರು. ಇಂಥ ಅದ್ಭುತವಾದ ಸಹಾನುಭೂತಿ, ಕರುಣೆಯ ದೃಶ್ಯಗಳು ಇದ್ವು. ಹೇಗೆ ಸಾಧ್ಯ ಇದು? ಒಂದೇ ಪರಿಸ್ಥಿತಿ, ಆದರೆ ಇಷ್ಟು ಬೇರೆ ಬೇರೆ ತರಹದ ನಡವಳಿಕೆಗಳು? ಪರಿಸ್ಥಿತಿ ನಮ್ಮ ನಿಜವಾದ ಸ್ವಭಾವವನ್ನ ಹೊರಗೆ ತರ್ತಾ ಅಥವಾ ನಮ್ಮನ್ನ ಪೂರ್ತಿ ಬದಲಾಯಿಸ್ಬಿಡುತ್ತಾ? ಇಲ್ಲಿ ಫ್ರಾಂಕಲ್ ಅವರ ತೀರ್ಮಾನ ಬಹಳ ಇಂಪಾರ್ಟೆಂಟ್. ಅವರು ಹೇಳೋದೇನು ಅಂದ್ರೆ, ಹೊರಗಿನ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಅದು ನಮ್ಮನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೇದು ಮಾಡೋ ಶಕ್ತಿನೂ ಇರುತ್ತೆ, ಕೆಟ್ಟದು ಮಾಡೋ ಶಕ್ತಿನೂ ಇರುತ್ತೆ. ಕೊನೆಗೆ ನಾವು ಯಾವ ದಾರಿಯನ್ನ ಆರಿಸ್ಕೊಳ್ತೀವಿ ಅನ್ನೋದು ನಮ್ಮ ಒಳಗಿನ ನಿರ್ಧಾರದ ಮೇಲೆ ನಿಂತಿರುತ್ತೆ. ಈ ಸಂದರ್ಭದಲ್ಲೇ ಫ್ರಾಂಕಲ್ ಆ ಅಸಾಧಾರಣವಾದ ಸತ್ಯವನ್ನ ಕಂಡುಕೊಳ್ಳೋದು. ಒಬ್ಬ ವ್ಯಕ್ತಿಯಿಂದ ಅವನ ಎಲ್ಲವನ್ನೂ ಕಸಿದುಕೊಳ್ಳಬಹುದು, ಒಂದನ್ನು ಹೊರತುಪಡಿಸಿ. ಏನದು? ಅದು ಮಾನವನ ಕೊನೆಯ ಸ್ವಾತಂತ್ರ್ಯ. ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಮನೋಭಾವವನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ, ತನ್ನದೇ ಆದ ದಾರಿಯನ್ನ ಆರಿಸಿಕೊಳ್ಳುವ ಸ್ವಾತಂತ್ರ್ಯ. ಎಷ್ಟು ಪ್ರಬಲವಾದ ಮಾತು. ಅಂದ್ರೆ ನಮ್ಮ ಸುತ್ತ ಏನಾಗ್ತಿದೆ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ, ನಮ್ಮ ಆಟಿಟ್ಯೂಡ್ ಹೇಗಿರುತ್ತೆ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ನಿಖರವಾಗಿ. ಈ ಒಂದು ಅರಿವು, ಈ ಆಂತರಿಕ ಸ್ವಾತಂತ್ರ್ಯದ ಕಲ್ಪನೆಯೇ ಫ್ರಾಂಕಲ್ ಅವರ ಲೋಗೋಥೆರಪಿ ಅನ್ನೋ ಮನೋಚಿಕಿತ್ಸಾ ಪದ್ಧತಿಯ ಅಡಿಪಾಯ. ಆ ಕಾನ್ಸಂಟ್ರೇಷನ್ ಕ್ಯಾಂಪೇ ಅವರಿಗೆ ಒಂದು ಕಠಿಣವಾದ ಪಾಠಶಾಲೆಯಾಯಿತು. ಹೌದು. ಹಾಗಾದ್ರೆ ಈ ಲೋಗೋಥೆರಪಿ ಬಗ್ಗೆ ಸ್ವಲ್ಪ ಮಾತಾಡೋಣವೇ? ಖಂಡಿತ. ಈ ಲೋಗೋಥೆರಪಿ ಅನ್ನೋದು ಬೇರೆ ಸೈಕಾಲಜಿ ಥಿಯರಿಗಳಿಗಿಂತ ಹೇಗೆ ಭಿನ್ನ? ಫ್ರಾಯ್ಡ್, ಆಡ್ಲರ್ ಅವರೆಲ್ಲ ಹೇಳಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ನೋಡಿ, ಸೈಕಾಲಜಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಹೇಳಿದ್ದು ಮನುಷ್ಯನ ಮೂಲ ಡ್ರೈವ್ ಸುಖದ ಹುಡುಕಾಟ, ಪ್ಲೆಷರ್ ಪ್ರಿನ್ಸಿಪಲ್ ಅಂತ. ಅಂದ್ರೆ ನೋವನ್ನ ತಪ್ಪಿಸಿ ಸುಖ ಪಡೋಕೆ ನೋಡ್ತಾನೆ ಮನುಷ್ಯ. ಸರಿ. ಆಮೇಲೆ ಬಂದ ಆಲ್ಫ್ರೆಡ್ ಆಡ್ಲರ್ ಹೇಳಿದ್ದು ಅಧಿಕಾರದ ಇಚ್ಛೆ ಮುಖ್ಯ ಅಂತ.
ಆದ್ರೆ ಫ್ರಾಂಕಲ್ ಇವ್ರಿಬ್ಬರಿಗುಂತ ಬೇರೆಯಾಡಿ ಮನುಷ್ಯನ ಅತ್ಯಂತ ಆಳವಾದ ಮೂಲಭೂತ ಪ್ರೇರಣೆ ಇರೋದು ಅರ್ಥದ ಹುಡುಕಾಟ, ವಿಲ್ ಟು ಮೀನಿಂಗ್ ಅಂತ ವಾದಿಸಿದ್ರು. ಅರ್ಥದ ಹುಡುಕಾಟ. ಹೌದು. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನಕ್ಕೆ ಒಂದು ಅರ್ಥ ಬೇಕು, ಒಂದು ಉದ್ದೇಶ ಬೇಕು ಅಂತ ಸಹಜವಾಗಿಯೇ ಬಯಸ್ತಾನೆ. ಅದನ್ನ ಹುಡುಕ್ತಾನೆ. ಇದೇ ಲೋಗೋಥೆರಪಿಯ ಮುಖ್ಯ ಸಾರ. ಹಾಗಾದ್ರೆ ಈ ಅರ್ಥವನ್ನ ಜೀವನದಲ್ಲಿ ಹೇಗೆ ಕಂಡುಕೊಳ್ಳೋದು? ಲೋಗೋಥೆರಪಿ ಏನ್ ಹೇಳುತ್ತೆ? ಲೋಗೋಥೆರಪಿ ಪ್ರಕಾರ ಅರ್ಥವನ್ನ ಕಂಡುಕೊಳ್ಳೋಕೆ ಮುಖ್ಯವಾಗಿ 3 ದಾರಿಗಳಿವೆ. 3 ದಾರಿಗಳು. ಹೌದು. ಮೊದಲನೇದು ಕೆಲಸ ಅಥವಾ ಸೃಷ್ಟಿಯ ಮೂಲಕ. ಅಂದ್ರೆ ನಮಗೆ ಮುಖ್ಯ ಅನ್ನಿಸೋ ಒಂದು ಕೆಲಸ ಮಾಡೋದು, ಒಂದು ಗುರಿ ಇಟ್ಕೊಂಡು ಅದನ್ನ ಸಾಧಿಸೋದು, ಏನಾದ್ರೂ ಒಂದನ್ನ ಕ್ರಿಯೇಟ್ ಮಾಡೋದು. ಅದು ದೊಡ್ಡ ರಿಸರ್ಚ್ ಆಗಿರ್ಬೋದು ಅಥವಾ ನಮ್ಮ ದಿನನಿತ್ಯದ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದು ಆಗಿರ್ಬೋದು. ಸರಿ. ಎರಡನೇದು ಪ್ರೀತಿಯ ಮೂಲಕ. ಅಂದ್ರೆ ಇನ್ನೊಬ್ಬ ವ್ಯಕ್ತಿಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು, ಪ್ರೀತಿಸೋದು, ಅವರಿಗೋಸ್ಕರ ಕಾಳಜಿ ತಗೊಳ್ಳೋದು. ಇದು ಬರೀ ರೊಮ್ಯಾಂಟಿಕ್ ಲವ್ ಅಲ್ಲ. ಸ್ನೇಹ, ಕರುಣೆ, ಮಾನವೀಯ ಸಂಬಂಧಗಳು ಇವೆಲ್ಲವೂ ಅರ್ಥ ಕೊಡಬಲ್ಲವು. ಅಗಲಿಹೋದ ಪ್ರೀತಿ ಪಾತ್ರల ನೆನಪು ಕೂಡ ನಮ್ಗೆ ಬದುಕಲು ಅರ್ಥ ಕೊಡಬಹುದು. ಇನ್ನು 3ನೇ ದಾರಿ, ಇದು ಸ್ವಲ್ಪ ಕಷ್ಟ ಅನ್ಸಬಹುದು ಅನ್ಸುತ್ತೆ. ಹೌದು. 3ನೇದು ನೋವಿನ ಮೂಲಕ. ಇದು ಕೇಳೋಕೆ ವಿಚಿತ್ರ ಅನ್ನಿಸ್ಬೋದು, ಆದ್ರೆ ಫ್ರಾಂಕಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೋವು ಅಥವಾ ಕಷ್ಟ ಅನ್ನೋದು ಅನಿವಾರ್ಯವಾದಾಗ. ಹೌದು. ಅಂದ್ರೆ ನಾವೇ ಬೇಕು ಅಂತ ಕಷ್ಟಪಡೋದಲ್ಲ, ಆದ್ರೆ ಗುಣಪಡಿಸಲಾಗದ ಕಾಯಿಲೆ, ಪ್ರೀತಿಪಾತ್ರರ ಸಾವು ಅಥವಾ ಕ್ಯಾಂಪ್ನಲ್ಲಿದ್ದ ಹಾಗೆ ಅನ್ಯಾಯ, ಇಂಥ ತಪ್ಪಿಸಲಾಗದ ಕಷ್ಟ ಬಂದಾಗ ಅದನ್ನ ನಾವು ಹೇಗೆ ಎದುರಿಸ್ತೀವಿ, ಅದರ ಬಗ್ಗೆ ನಮ್ಮ ಧೋರಣೆ ಏನು, ಆ ಕಷ್ಟದಲ್ಲೂ ನಮ್ಮ ಘನತೆಯನ್ನ ಹೇಗೆ ಕಾಪಾಡಿಕೊಳ್ತೀವಿ ಅನ್ನೋದಲ್ಲೇ ಒಂದು ಅರ್ಥ ಸಿಗುತ್ತೆ ಅಂತ. ಹಾಗಾದ್ರೆ ಕಷ್ಟವೇ ಅರ್ಥಕ್ಕೆ ದಾರಿ ಅಂತಲ್ಲ, ಆದರೆ ತಪ್ಪಿಸಲಾಗದ ಕಷ್ಟ ಬಂದಾಗ ಅದನ್ನ ನಾವು ಸ್ವೀಕರಿಸೋ ರೀತಿಯಲ್ಲಿ, ಅದಕ್ಕೆ ನಾವು ಕೊಡುವ ಪ್ರತಿಕ್ರಿಯೆಯಲ್ಲಿ ಅರ್ಥ ಇದೆ. ಸರಿಯಲ್ಲ? ಸಂಪೂರ್ಣವಾಗಿ ಸರಿ. ಫ್ರಾಂಕಲ್ ಯಾರಿಗೂ ಕಷ್ಟಪಡಿ ಅಂತ ಹೇಳಲ್ಲ, ಆದರೆ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಅದನ್ನ ತಪ್ಪಿಸೋಕಾಗಲ್ಲ. ಅಂಥ ಸಂದರ್ಭದಲ್ಲಿ ಹತಾಶರಾಗಿ ಕುಸಿಯೋ ಬದಲು, ಓಕೆ, ಈ ಪರಿಸ್ಥಿತಿ ಬಂದಿದೆ, ಇದರಲ್ಲೂ ನಾನು ಘನತೆಯಿಂದ ಹೇಗಿರಬಹುದು, ಈ ನೋವಿನಿಂದ ನಾನು ಏನ್ ಕಲಿಬಹುದು, ಈ ಪರಿಸ್ಥಿತಿ ನನ್ನಿಂದ ಏನನ್ನ ಕೇಳ್ತಾ ಇದೆ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳ್ತಾರೆ. ಇಲ್ಲಿಂದ ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಬರ್ತೀವಿ. ಸಾಮಾನ್ಯವಾಗಿ ನಾವು ಕೇಳ್ತೀವಿ, ಲೈಫಿಂದ ನನಗೇನ್ ಸಿಗಬೇಕು ಅಥವಾ ನನ್ನ ಜೀವನದಿಂದ ನಾನೇನ್ ನಿರೀಕ್ಷಿಸ್ಬೋದು ಅಂತ. ಆದರೆ ಫ್ರಾಂಕಲ್ ಈ ಪ್ರಶ್ನೆಯನ್ನೇ ಉಲ್ಟಾ ಮಾಡ್ತಾರೆ. ಹೌದು. ಅವರು ನಮ್ಮನ್ನ ಕೇಳೋಕೆ ಪ್ರೇರೇಪಿಸೋ ಪ್ರಶ್ನೆ, ಜೀವನ ನನ್ನಿಂದ ಏನನ್ನು ನಿರೀಕ್ಷಿಸ್ತಿದೆ. ಆಹಾ, ಈ ಒಂದು ಸಣ್ಣ ಬದಲಾವಣೆ, ಆದರೆ ಇದರ ಪರಿಣಾಮ ದೊಡ್ಡದಲ್ವಾ? ಖಂಡಿತ. ಇದು ನಮ್ಮನ್ನ ಪಾಸಿಟಿವ್ ಆಗಿ ನನಗೇನೋ ಆಗ್ಬೇಕು ಅಂತ ಕಾಯೋ ಸ್ಥಿತಿಯಿಂದ ಆಕ್ಟಿವ್ ಆಗಿ ನಾನೇನ್ ಮಾಡ್ಬೇಕು ಅಂತ ಯೋಚಿಸೋ ಸ್ಥಿತಿಗೆ ತರುತ್ತೆ. ನಮ್ಮ ಪರಿಸ್ಥಿತಿಗಳಿಗೆ ಜವಾಬ್ದಾರಿಯುತವಾಗಿ ಸ್ಪಂದಿಸೋ ಹಾಗೆ ಮಾಡುತ್ತೆ. ಹೌದು. ಅಂದ್ರೆ ಎಷ್ಟೇ ಕೆಟ್ಟ ಪರಿಸ್ಥಿತಿ ಇದ್ರೂ ನಮ್ಗೊಂದು ಪಾತ್ರ ಇದೆ, ಒಂದು ಜವಾಬ್ದಾರಿ ಇದೆ ಅಂತ ನೆನಪಿಸುತ್ತೆ. ಖಚಿತವಾಗಿ. ಎಷ್ಟೇ ಹತಾಶೆ ಇರ್ಲಿ, ಜೀವನ ನಮ್ಮಿಂದ ಏನೋ ಒಂದನ್ನ ನಿರೀಕ್ಷೆ ಮಾಡ್ತಾನೆ ಇರುತ್ತೆ. ಅದು ಧೈರ್ಯ ಇರಬಹುದು, ಸಹನೆ ಇರಬಹುದು, ಬೇರೆಯವರ ಕಡೆ ಕರುಣೆ ಇರಬಹುದು, ಅಥವಾ ಕಷ್ಟದ ನಡುವೆಯೂ ನಮ್ಮ ಮೌಲ್ಯಗಳನ್ನ ಬಿಟ್ಟುಕೊಡದೇ ಇರೋದು ಇರಬಹುದು. ಜೀವನದ ಈ ಕರೆಗೆ ನಾವು ಓಗೊಟ್ಟು ಅದನ್ನ ಪೂರೈಸೋಕೆ ಪ್ರಯತ್ನ ಪಟ್ಟಾಗ ನಮ್ಮ ಕಷ್ಟ ಕೇವಲ ಸಹಿಸಬಹುದಾದದ್ದಾಗೋದಲ್ಲ, ಅದು ಅರ್ಥಪೂರ್ಣ ಆಗುತ್ತೆ. ಆ ನೋವು ವೇಸ್ಟ್ ಆಗಲ್ಲ, ಅದು ನಮ್ಮನ್ನ ಬೆಳೆಸುತ್ತೆ. ಫ್ರಾಂಕಲ್ ಅವರ ಈ ಯೋಚನೆಗಳು ಅವು ಕೇವಲ ಆ ಕಾಲದ ಕಾನ್ಸಂಟ್ರೇಷನ್ ಕ್ಯಾಂಪ್ನ ಅನುಭವಕ್ಕೆ ಮಾತ್ರ ಸೀಮಿತನಾ, ಅಥವಾ ಇವತ್ತಿನ ನಮ್ಮ ಕಾಲಕ್ಕೂ ನಮ್ಮ ಸವಾಲುಗಳಿಗೂ ಇದು ಅನ್ವಯಿಸುತ್ತಾ? ಖಂಡಿತವಾಗ್ಲೂ ಅನ್ವಯಿಸುತ್ತೆ. ಇದೇ ಇದರ ವಿಶೇಷತೆ. ಫ್ರಾಂಕಲ್ ಹೇಳೋ ವಿಷಯಗಳು ಸಾರ್ವತ್ರಿಕ. ಇವತ್ತು ನಾವು ಎದುರಿಸೋ ಸಮಸ್ಯೆಗಳು, ಕೆಲ್ಸ ಕಳ್ಕೊಳ್ಳೋದು, ಆರ್ಥಿಕ ಕಷ್ಟ, ಆರೋಗ್ಯ ಸಮಸ್ಯೆಗಳು, ಪ್ರೀತಿಪಾತ್ರರನ್ನ ಕಳ್ಕೊಳ್ಳೋ ದುಃಖ, ಸಂಬಂಧಗಳಲ್ಲಿ ಬಿರುಕು, ಅಥವಾ ತುಂಬಾ ಜನಕ್ಕೆ ಅನಿಸೋ ಆ ಒಂಟಿತನ, ಜೀವನದಲ್ಲಿ ಏನೋ ಒಂದು ಶೂನ್ಯತೆ, ಗುರಿಯಿಲ್ಲದ ಹಾಗೆ ಅನಿಸೋ ಭಾವನೆ. ಹೌದು. ಇಂತಹ ಯಾವುದೇ ಸಂದರ್ಭಕ್ಕೂ ಫ್ರಾಂಕಲ್ ಅವರ ತತ್ವಗಳು ದಾರಿ ತೋರಿಸಬಲ್ಲವು. ಇದು ಬರೀ ಹಿಟ್ಲರ್ ಕಾಲದ ಕಥೆಯಲ್ಲ, ಇದು ಮನುಷ್ಯನ ಸ್ಥಿತಿಗತಿಗಳ ಬಗ್ಗೆ ಒಂದು ಸಾರ್ವಕಾಲಿಕ ಸತ್ಯ. ಹೊರಗಿನ ಪರಿಸ್ಥಿತಿ ನಮ್ಮ ಕೈಲಿಲ್ಲ, ಆದರೆ ನಮ್ಮ ಪ್ರತಿಕ್ರಿಯೆ, ನಮ್ಮ ಆಯ್ಕೆ ಅನ್ನೋ ಐಡಿಯಾ ಇದೆಯಲ್ಲ, ಅದು ಒಂಥರ ಫ್ರೀಡಮ್ ಕೊಡುತ್ತಲ್ವಾ? ನಿಜ. ಎಷ್ಟೋ ಸಲ ನಮ್ಗನ್ಸುತ್ತೆ ನಮ್ಮಿಂದ ಎಲ್ಲವನ್ನೂ ಕಿತ್ಕೊಂಡ್ ಹಾಗೆ ಅಂತ. ಆದ್ರೆ ನಮ್ಮ ಆಟಿಟ್ಯೂಡ್, ನಮ್ಮ ಮನೋಭಾವವನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಮಾತ್ರ ಯಾವತ್ತೂ ನಮ್ಮತ್ರನೇ ಇರುತ್ತೆ. ಈ ಅರಿವು ನಮ್ಗೆ ಒಂದು ಕಂಟ್ರೋಲ್, ಒಂದು ಶಕ್ತಿ ಕೊಡುತ್ತೆ.
ಹೌದು. ಇದೇ ಲೋಗೋಥೆರಪಿಯ ಪವರ್. ನಾವು ಪರಿಸ್ಥಿತಿಯ ಕೈಗೊಂಬೆಗಳಲ್ಲ. ನಮ್ಮ ಪ್ರತಿಕ್ರಿಯೆಗಳ ಮೂಲಕ ನಾವೇ ನಮ್ಮ ಅರ್ಥವನ್ನು ರೂಪಿಸ್ಕೋಬಹುದು ಅನ್ನೋ ಭರವಸೆ ಕೊಡುತ್ತೆ ಇದು. ಫ್ರಾಂಕಲ್ ಅವರ ಜೀವನವೇ ಇದಕ್ಕೆ ಸಾಕ್ಷಿ. ಇತಿಹಾಸದ ಅಂಥ ಕರಾಳ ದಿನಗಳಲ್ಲೂ ಅರ್ಥದ ಬೆಳಕನ್ನ, ಭರವಸೆಯನ್ನ ಕಂಡ್ಕೊಳ್ಳೋಕ್ ಸಾಧ್ಯ ಇದೆ ಅನ್ನೋದಕ್ಕೆ. ಹಾಗಾದ್ರೆ ಈ ನಮ್ಮ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ, ಫ್ರಾಂಕಲ್ ಅವರ ಜೀವನ ಮತ್ತು ಲೋಗೋಥೆರಪಿ ನಮಗೆ ಕಲಿಸೋ ಪಾಠ ಏನು ಅಂದ್ರೆ, ನಮ್ಮ ಜೀವನದ ನಿಜವಾದ ಅರ್ಥ ಅನ್ನೋದು ಹೊರಗಿನ ಸಕ್ಸೆಸ್ ಅಥವಾ ಫೇಲ್ಯೂರ್ಗಿಂತ ಹೆಚ್ಚಾಗಿ ನಮ್ಮ ಒಳಗಿನ ಆಯ್ಕೆಗಳು, ನಮ್ಮ ಮನೋಭಾವ ಮತ್ತೆ ನಾವು ಅನಿವಾರ್ಯವಾದ ಕಷ್ಟಗಳನ್ನ ಹೇಗೆ ಎದುರಿಸ್ತೀವಿ ಅನ್ನೋದ್ರಿಂದ ಬರುತ್ತೆ. ಫ್ರಾಂಕಲ್ ಅವರು ನೀತ್ಸೆಯ ಒಂದು ಮಾತನ್ನ ಪದೇ ಪದೇ ಹೇಳ್ತಿದ್ರು. ಯಾರಿಗೆ ಬದುಕಲು ಏಕೆ, ವೈ ಎಂಬ ಕಾರಣವಿದೆಯೋ ಅವನು ಬಹುತೇಕ ಯಾವುದೇ, ಹೇಗೆ, ಹೌನು ಸಹಿಸ್ಕೊಳ್ಬಲ್ಲನು. ಬಹಳ ಅರ್ಥಗರ್ಭಿತವಾದ ಮಾತು. ಹೌದು. ಜೀವನದಲ್ಲಿ ಒಂದು ಸ್ಟ್ರಾಂಗ್ ಆದ ಉದ್ದೇಶ, ಒಂದು ಅರ್ಥ ಇದ್ರೆ ಎಂಥ ಕಷ್ಟದ ದಾರಿಯನ್ನಾದ್ರೂ ದಾಟೋಕೆ ಬೇಕಾದ ಶಕ್ತಿ, ಧೈರ್ಯ ತಾನಾಗೆ ಬರುತ್ತೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಎಲ್ಲರೂ ಯೋಚಿಸೋ ಹಾಗೆ ಒಂದು ಪ್ರಶ್ನೆಯನ್ನ ಬಿಡೋಣ. ಕಷ್ಟದ ಸಂದರ್ಭಗಳಲ್ಲಿ ಯಾವುದು ಆ ಏಕೆ ಆಗಬಹುದು? ಯಾವುದು ನಮ್ಮನ್ನ ಮುನ್ನಡೆಸಬಹುದು? ನಿರಾಶೆಯ ನಡುವೆಯೂ ಎಂಥ ಅರ್ಥವನ್ನು ನಾವು ಕಂಡುಕೊಳ್ಳಬಹುದು ಅಥವಾ ನಾವೇ ಸೃಷ್ಟಿ ಮಾಡಬಹುದು? ವಿಕ್ಟರ್ ಫ್ರಾಂಕಲ್ ಅವರ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಇದು ನಿಜವಾಗ್ಲೂ ಓದ್ಲೇಬೇಕಾದ ಪುಸ್ತಕ. ಇದು ಜೀವನವನ್ನ ನೋಡೋ ದೃಷ್ಟಿಯನ್ನೇ ಬದಲಿಸಬಲ್ಲದು. ಸ್ಥಿತಿಸ್ಥಾಪಕತ್ವ, ಭರವಸೆ ಮತ್ತೆ ಮನುಷ್ಯನ ಆತ್ಮಶಕ್ತಿಯ ಬಗ್ಗೆ ಇದೊಂದು ಅಮೂಲ್ಯವಾದ ಪಾಠ. ಖಂಡಿತ. ಇಂಥ ಒಂದು ಮಹತ್ವದ ಕೃತಿಯ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋಕೆ ಇವತ್ತು ಅವಕಾಶ ಸಿಕ್ಕಿದ್ದು ತುಂಬಾ ಸಂತೋಷ. ನನ್ಗೂ ಕೂಡ.